ಮೂಡಾದಲ್ಲಿ ಜಿಟಿ ದೇವೇಗೌಡರ ಸಂಬಂಧಿಕರ ಹೆಸರಲ್ಲಿ ಸೈಟ್ಗಳು ಇವೆ. ಜಿಟಿ ದೇವೇಗೌಡ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೂಡಾದಲ್ಲಿ ಜಿಟಿ ದೇವೇಗೌಡರ ಸಂಬಂಧಿಕರ ಹೆಸರಲ್ಲಿ ಸೈಟ್ ಇದೆ. ಜಿಟಿ ದೇವೇಗೌಡರ ವಿರುದ್ಧ ಜೆಡಿಎಸ್ನ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂಬಂಧಿಕರ ಹೆಸರಲ್ಲಿ ಸೈಟ್ ಇಲ್ಲ ಅಂತ ಹೇಳಿ ನೋಡೋಣ ಅನ್ನೋ ಒಂದು ಸವಾಲನ್ನ ಕೂಡ ಹಾಕಿದ್ದಾರೆ. ಜಿಟಿ ದೇವೇಗೌಡರಿಗೆ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ ಸಿಎನ್ ಮಂಜೇಗೌಡ. ಸ್ವಲ್ಪ ದಿನ ಕಾಯಿರಿ, ದಾಖಲೆ ಸಮೇತ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಅನ್ನೋ ಒಂದು ಮಾತನ್ನ ಆಡಿದ್ದಾರೆ. ಜಿಟಿಡಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅವರದ್ದೇ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ. ಅಂದರೆ ಪ್ರಾಧಿಕಾರದಲ್ಲಿ ಹಲವಾರುಗಳು ಬರ್ತಾ ಇವೆ, ಸೈಟ್ ತಗೊಂಡವ್ರೆ ಅಂತ ಹೇಳಿ ಅದನ್ನು ಮುಚ್ಕೊಳ್ಳೋಕ್ಕಿರ್ಬೋದು. ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತಂದರೆ ತಮ್ಮ ಮಾಡಿರ್ತಕ್ಕಂಥ ಅವ್ರು ಮುಚ್ಕೊಳ್ಳಿಕ್ಕೆ ಹೋಗ್ತಾ ಇರ್ತಕ್ಕಂಥ ನನ್ನ ಅಭಿಪ್ರಾಯ. ಒಂದು ಕೆಲಸ ಮಾಡ್ಲಿಕ್ಕನ್ರಿ, ಅವ್ರು ಬಂದು ಹೇಳ್ಬಿಡ್ಲಿಕ್ಕಂಡು ನಮ್ಮ ಸಂಬಂಧಕ್ಕೆ ಯಾರ್ದಿಲ್ಲ ಅಂತ ಹೇಳ್ಬಿಡ್ಲಿ ಅವರು. ಇಬ್ರಾಹಿಂ ಅವರು ಭೇಟಿ ಯಾಕಂದ್ರೆ ಮೂಡದಲ್ಲಿ ನನಗೆ ಅಕ್ಕ ತಂಗಿ ಮಕ್ಕಳು ತುಂಬಾ ಜನ ಇದ್ದಾರೆ, ಯಾರು ಬಂದು ತಗೊಂಡು ಹೋಗಿರ್ತಾರೆ, ನನ್ಗೇನು ಗೊತ್ತು ಅನ್ನೋದು ಹೇಳ್ತಾ. ಸ್ವಲ್ಪ ದಿನ ಕಾದ್ ನೋಡಿ, ಸುಮಾರು ಡಾಕ್ಯುಮೆಂಟ್ ಹೊರಗಡೆ ಬರ್ತದೆ. ಅವಾಗ ಅದೇ ಮಾತು ಅವ್ರು ಹೇಳಿ, ಯಾರು ತಪ್ಪು ಮಾಡಿದ್ರು ಅವ್ರನ್ನ ಜೈಲ್ಗೆ ಹಾಕ್ಲಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಆಮೇಲೆ ಹೇಳಿ. ಸರಿ, ಅದೇ ಮೂಡೋದಕ್ಕೆ ಹೇಳ್ತಾ ಇದ್ರಿ. ಸೊ ಅಂದ್ರೆ ಲಿಸ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀರಿ? ಹಾಗಾದ್ರೆ ನಾನು ಬಿಡುಗಡೆ ಮಾಡಲಿಕ್ಕೆ ನಾನು ಯಾರು? ಈಗ ಯಾರೋ ಮಾಡಿದ್ದಾರೆ, ಪುಣ್ಯಾತ್ಮ ನೋಡಿದೆ, ಸರಿನಾ? ಆ ಥರದಲ್ಲಿ ಸಾಕಷ್ಟು ಜನ ನೋಡ್ರಿ, ಈ ಬೆಂಟ್ ಬಿಟ್ರೆ ಗಾಯ ಆಯ್ತದಲ್ಲ, ಬೆಂಟ್ಕೊಂಡೋದ್ರೆ ಗಾಯ ಆಯ್ತದೆ. ನಾನು ನಿಲ್ಲಿಸ್ಬೇಡಿ ಅಂತ ಯಾವುದೇ ಕಾರಣದಲ್ಲಿ ಹೇಳಲ್ಲ. ನಾನು ಕ್ವಶನ್ ಹಾಕಿದ್ದೀನಿ ಸೆಷನ್ನಲ್ಲಿ, ಈ ಸರಿ ಬೆಳಗಾಂ ಅಧಿವೇಶನದಲ್ಲಿ ಕ್ವಶನ್ ರೈಸ್ ಮಾಡಿದ್ದೀನಿ. ನಾನು ಎಷ್ಟು 50-50 ಕೊಟ್ಟಿದ್ದೀರಿ, ಎಷ್ಟು ಆಡಳಿತಾತ್ಮಕವಾಗಿ ಕರೆಕ್ಟಾಗಿದೆ, ಸರಿನಾ? ಎಷ್ಟು ಕಾನೂನು ಬಹಿರವಾಗಿದೆ, ಕಾನೂನು ಪ್ರಕಾರ ಆಗಿರ್ತಕ್ಕಂಥವ್ರಿಗೆ ಏನು ಆಕ್ಷನ್ ತೊಗೋತೀರಿ, ಕಾನೂನು ಬಹಿರವಾಗಿ ಮಾಡಿರ್ತಕ್ಕಂಥವ್ರಿಗೆ ಏನು ಆಕ್ಷನ್ ತೊಗೋತೀರಿ, ಒಟ್ಟು ನಷ್ಟವನ್ನು ಯಾರಿಗೆ ತುಂಬ್ತೀರಿ, ಮಾಡಿದಂಥ ಅಧಿಕಾರಿಗೆ ಏನು ಆಕ್ಷನ್ ತೊಗೋತೀರಿ ಅಂತೇಳಿ ನಾನು ಕ್ವಶನ್ ಕೇಳಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.